ಅಮ್ಮ ಅಮ್ಮ, ಏನಾಯ್ತು? ಅಲ್ಲಿ ಅಷ್ಟೊಂದು ಜಾಗ ಇರ್ಬೇಕಾದ್ರೆ ಈ ಮಾವಿನ ಗಿಡದ ಹತ್ರ ಯಾಕಮ್ಮ ಕಸ ಹಾಕಿದ್ಯಾ? ಅದನ್ನ ನೀನೇ ನೀರಾಗಿ ಬೆಳೆಸಿಲ್ವಲ್ಲ, ತಾನಾಗೆ ಬೆಳೆದಿರೋ ತಾನೆ. ಅಯ್ಯಯ್ಯೋ, ಹಿಟ್ಟು ಹೋಯ್ತಲ್ಲ. ಓ, ಇದು ಬೇರೆ. ಆಹಾ, ಹಿಟ್ಟು ಸೂಪರ್ ಆಗಿ ಬಂದಿದೆ. ಇವತ್ತು ತಿಂಡಿ ಸಖತ್ತಾಗಿರುತ್ತೆ. ಯಾಕಮ್ಮ ಅಷ್ಟು ಬೇಗ ಓಡ್ ಬಂದೆ? ಈಗ ಗೊತ್ತಾಯ್ತಾ ಮನೆಗೆ ಯಾಕೆ ಟೈಲ್ಸ್ ಹಾಕ್ಸಿಲ್ಲ ಅಂತ ನಾನು? ಓಹೋ, ಇಲ್ಲ ಅಂದ್ರೆ ಮನೆಗೆಲ್ಲ ಟೈಲ್ಸ್ ಹಾಕಿ ತಾಜ್ ಮಹಲ್ ಮಾಡ್ಬಿಡ್ತೀಯನೋ. ಹೋಗೋ ಸುಮ್ನೆ. ಹಾ, ಹಿಟ್ಟು ಚೆನ್ನಾಗಿ ಉಕ್ಕಿರೋ ತರ ಇದೆ. ಸೋಡಾ ಈಸ್ಟ್ ಏನಾದ್ರು ಹಾಕಿದ್ದೀನಮ್ಮ? ಇಲ್ಲ ಕಣೋ, ಸ್ವಲ್ಪ ರಂಗೋಲಿ ಪುಡಿ ಹಾಕಿದ್ದೀನಿ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಕಾಯಿ ಹಾಲು ಬಾಳೆಹಣ್ಣು ಹಾಕಿ ರುಬ್ಬಿದ್ದೀನಿ. ಸೋಡಾ ಹಾಕಿದ್ದೀನಿ ಅಂತ ತಿಂದೆ ಹಾಗೆ ಹೋಗ್ಬೇಡ. ಸರಿ, ತಿಂಡಿ ಕೊಡು. ₹8 ಮೊಟ್ಟೆ ಇಟ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ. ಏನೋ ಹಾಗೆ ನೋಡ್ತಿದ್ಯಾ? ಓ, ಯಾರಿಗೋಸ್ಕರನೋ ಇದೆಲ್ಲ? ನೀನೋ ನಿನ್ನ ಅಲಂಕಾರನೋ. ನೋಡೋದು ನೋಡು. ಇಲ್ಲೇ ಇಷ್ಟೊತ್ತಾಗೋಯ್ತು, ಏನ್ ಮಾಡೋದು ಇವಾಗ? ಬೇಗ ಬೇಗ ನಡೀರಿ, ಟೈಮ್ ಆಗೋಯ್ತು. ಯಾಕೆ ಇಷ್ಟು ಜನ ಬಂದವ್ರೆ? ಈ ಮರನ್ ಕಡ್ದ್ ಬಿಡೋಣ ಅಂತ ನಾನು ಮುಂಚೆನೆ ಹೇಳಿದ್ದೆ. ಕೇಳ್ಬೇಕು ತಾನೆ ನಮ್ಗೆಲ್ಲ. ಏನೋ ಮರ ಮಾತ್ರ ನೋಡ, ಮರ ಹೇಗೆ ಪೋಸ್ ಕೊಡ್ತಿದೆ. ಹೆಣ್ಣು ಮಕ್ಳು ಕೂಡ ಇಲ್ಲೇ ಇದೀರೋ? ಕೇಳಿ ಕೇಳಿ. ಸರ್, ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಹ್, ಎಂತ ಫಿನಿಶಿಂಗ್ ಅಲ್ಲ, ಅದ್ಭುತ. ಛೇ, ಈ ಪ್ರಕೃತಿಯಲ್ಲಿ ಈ ತರದ ವಿಕೃತಿ ಆಗ್ತಿರುತ್ತೆ. ಸರ್, ಈ ತರ ಮರನೆಲ್ಲ ಕಡ್ದಾಕ್ಬೇಕು ಸರ್. ಯಾವ್ದಾದ್ರು ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ. ಸೋಮನಣ್ಣ ಅವ್ರ ಮರ ಕಡಿಬೇಕು ಅಂತ ಮಾತಾಡ್ತಾವ್ರೆ. ಜಾಗ ಬಿಡು. ಸರಿ ಸರಿ, ಎಲ್ರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ನೋಡೋಣ. ಹಾ ಸರ್, ಸರಿನಾ? ಹೌದು. ಏನಂತೀರಾ? ನಿಮ್ಮೆಲ್ರ ಅಭಿಪ್ರಾಯ ಈ ಮರನ ಕತ್ತರಿಸಬೇಕು ಅನ್ನೋದೇ ತಾನೆ? ಕಡಿದ್ರು ಮತ್ತೆ ಬೆಳೆಯಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಮತ್ತೇನ್ ಮಾಡೋದು? ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ. ಏನಂತೀರಾ? ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದು ಬಿಡ್ಬೇಕು. ಕರೆಕ್ಟ್. ಸರ್, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ. ಅಪ್ಪ, ನಿಸರ್ಗ ಪ್ರೇಮಿ ಸೋಮನ್, ಒಂದು ಮದುವೆ ಆಗಿದ್ರೆ ಹೆಂಗಸರ ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು. ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕ್ ಆಗಲ್ಲ. ಅಶ್ಲೀಲ ಕಂಡ್ರೆ ಕತ್ತರಿಸ್ಬಿಡ್ಬೇಕು. ಇಲ್ಲಿಗೆ ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ. ಈ ಎ ಸರ್ಟಿಫಿಕೇಟ್ ಮರನ ಇಟ್ಕೊಳಕ್ ಆಗಲ್ಲ, ಕತ್ತರಿಸ್ಬಿಡ್ಬೇಕು. ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ. ಏನಂತೀರಾ? ನೋಡೋಣ. ಸರಿ, ನೋಡೋಣ ಬಿಡಿ. ನೋಡೋಣ. ಏನಾಗುತ್ತೆ ನೋಡೋಣ. ಇದುವರೆಗೂ ಎಷ್ಟೋ ಹೋರಾಟಗಳನ್ನ ನೋಡಿದೀವಿ, ಆದ್ರೆ ಇವತ್ತಿನ ಹೋರಾಟ ತುಂಬಾ ಡಿಫ್ರೆಂಟ್ ಆಗಿದೆ. ವ್ಯವಸಾಯದ ಕಚೇರಿ ಹತ್ರ ಬೆಳೆದಿರೋ ಮರನ ಕಟ್ ಮಾಡಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ನೋಡ್ತಾ ಇದೀವಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇಲ್ಲಿ ಕೆಲಸ ಮಾಡ್ತಾ ಸೋಮನ್. ಒಂಥರ ವಿಚಿತ್ರ. ಕಾಂಕ್ರೀಟ್ ಕೆಲ್ಸಕ್ಕೆ ಬಂದ. ದುಡ್ಡಿಗೆ ಇಷ್ಟೊಂದು ಆಸೆ ಪಡಬಾರ್ದು. ಹಲೋ, ನ್ಯೂಸ್ ನೋಡಿದ್ಯಾ? ನೇರವಾಗಿ ಅವರು ಮರನೇ ಹತ್ತು ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ. ಹುಚ್ಚ ಅನ್ಸತ್ತಲ್ವಾ? ಅಕ್ಕ, ಅವ್ನ್ ಬೇಗ ಬಂದ್ಬಿಡ್ತಾನ ಹೇಗೆ? ಅವನ್ ಬರೋದಿಲ್ಲ, ನೀನ್ ಧೈರ್ಯವಾಗಿರು. ಏನ್ ಖಂಡಿತ ಬರಲ್ಲ ಅವನು. ಎಷ್ಟ್ ಜನ ಬಂದಿದಾರ ನೋಡಿ. ಇಷ್ಟ್ ಜನ ನೋಡಿದ್ರೆ ಹುಚ್ಚ ಆಗೋಗ್ಬಿಡ್ತಾನೆ. ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ತಗೊಂಡ್ ಬಾ. ಮೊಬೈಲ್ ಫೋನಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮರದ ಮೇಲೆ ತಗೊಂಡ್ ಹೋಗಿ ಕೆಲ್ಸಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೋಮನಣ್ಣ ಇಟ್ಕೊಳ್ಳಿ. ಈ ಮರನ ಕತ್ತರಿಸಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಾಯ್ಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು. ಕಾರಣ ಯಾಕಂದ್ರೆ ಮರ ಇನ್ನೂ ಬೆಳಿತಾನೆ ಇದೆ. ಇವತ್ ನೋಡಕ್ ಈ ತರ ಇದೆ, ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು? ಅಲ್ಲ, ನಾವು ಬೆಳೆದಿದ್ದು ಹೀಗೆ ತಾನೆ? ಹೌದಾ? ಅಲ್ವಾ?
ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ಅಂತ ತೋರಿಸ್ತೀವಿ, ನೋಡ್ತಾ ಇರಿ ನಮ್ಮ ಚಾನೆಲ್ನ. ಹಲೋ ಅಗ್ರಿಕಲ್ಚರ್ ಆಫೀಸ್, ಹಲೋ ಅಗ್ರಿಕಲ್ಚರ್ ಆಫೀಸ್, ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಹಲೋ ಅಗ್ರಿಕಲ್ಚರ್ ಆಫೀಸ್. ಏನಾಯ್ತು ಸರ್? ಅವರೇನೇ ಆಫೀಸರು, ಅಲ್ಲಿ ಹೋಗಿ. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಓ ಏನ್ ಸರ್? ಕೆಡಂಗರ್ ಜಮೀನ್ದು ಫೈಲ್ಸ್ ಕೊಟ್ಟಿದ್ರಲ್ಲ, ಅದೆಲ್ಲ ಎಲ್ಲೋಯ್ತು? ಈಗ್ಲೇ ರೆಡಿ ಮಾಡ್ತೀನಿ ಸರ್. ರಾಜಮ್ಮ, ಹಾ ಆ ಗಿಡ ಚೆನ್ನಾಗಿಲ್ಲ, ಬೇರೆ ಗಿಡ ಕೊಡಿ, ಅಷ್ಟು ಗೊತ್ತಾಗಲ್ವಾ? ಹಲೋ ಅಗ್ರಿಕಲ್ಚರ್ ಆಫೀಸ್. ಸರ್ ನಾನ್ PO ರಿಂಜು. ಹಾ ಹೇಳು ಪರಂಜು. ನಾನ್ ಇಲ್ಲೇ ಇದ್ದೀನಿ ಸರ್. ಹಾ ಕಾಣಿಸ್ತಾ ಇದೆಯಾ? ವಿಷಯ ಏನು ಹೇಳು. ಸರ್ ನನ್ B.Tech ಫೇಲು, 48 ಅರೇಸ್ ಇದೆ. ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್. ಅದಕ್ಕೆ 3 ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾವುಕಾರಾಗಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಸರ್? ನಾನ್ ಮಣ್ಣಿಗೋಸ್ಕರ ಜೀವ ಕೊಡೋಕ್ಕೂ ತಯಾರಿದ್ದೀನಿ. ನಿನ್ ಜೀವನ್ ಮಣ್ಣು ಕೊಡೋದೇ ಒಳ್ಳೇದು ಬಿಡು. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ, ಸೋಮನ್ ಸರ್ ಅಲ್ವಾ? ಹೌದು, ಹೇಳಿ, ಏನು ವಿಷಯ? ಸರ್, ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡಿದೆ. ಹಾಗಿದ್ರೆ ಹೋಗ್ಲಿ ಮತ್ತೆ. ಸ್ಟ್ರೈಕ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ಏನು ಹೇಳೋದಿಲ್ಲ. ಹೇಳೋದೇನು ಇಲ್ಲ ಅಂದ್ರೆ ಏನಕ್ಕೆ ಕಾಲ್ ಮಾಡಿದ್ರಿ? ಅಯ್ಯೋ, ಸರಿ ಸರ್, ಹಾಗಾದ್ರೆ ಫೋನ್ ಇಡ್ತೀನಿ. ಹಾ ಸರಿ. ಸೋಮನಣ್ಣ, ಹಾ ನಾನ್ ಕಾಯ್ಬೇಕಾ? ಬೇಡ ಬೇಡ, ತೊಂದ್ರೆ ಇಲ್ವಾ? ಸರಿ, ನಾಳೆ ನಾಳೆ ಬರ್ತೀನಿ. ಸಿಗೋಣ. ಹಾ ಹಲೋ ಅಗ್ರಿಕಲ್ಚರ್ ಆಫೀಸ್, ಯಾರು ಹೇಳಿ? ಸರ್, ನಾನ್ ನಿಮ್ ಫ್ಯಾನ್ ಸರ್, ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ. ಓ, ಇಷ್ಟು ಬೇಗ ಅಭಿಮಾನಿ ಆದ್ರಾ? ಹಾ, ನಿಮ್ಗೆ ಏನ್ ಬೇಕು ಅಂತ ಹೇಳಿ. ನನ್ಗೇನ್ ಬೇಡ, ಹಾ, ನೀವ ಮರದ ಮೇಲೆ ಕೂತಿದ್ದೀರಲ್ಲ, ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡಿದೆ. ಏನ್ ರಿಸ್ಕು? ಮಂಗಗಳು ಈಗಲೂ ಮರದ ಮೇಲೆ ತಾನೇ ವಾಸ ಮಾಡ್ತಿರೋದು, ಅವುಗಳಿಗೇನು ತೊಂದರೆ ಆಗ್ತಿಲ್ವಲ್ಲ? ಓ, ಅದಕ್ಕೆ ನಾನ್ ನೀವು ಮರದ ಮೇಲೆ ಕೂತ್ಕೊಂಡಿರೋದು. ನಿಮ್ಮ ಉದ್ದೇಶ ಏನು? ಅಯ್ಯೋ, ನಾನ್ ಏನು ಹೇಳ್ತಿಲ್ಲಪ್ಪ. ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ? ಈ ಸ್ಟ್ರೈಕ್ ನಿಲ್ಲಿಸ್ಬೇಕು ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಹಾ? ಅಯ್ಯೋ, ನಾನ್ ಯಾವ್ದನ್ನು ಹಾಳು ಮಾಡ್ತಿಲ್ಲ, ಸುಮ್ನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡ್ದೆ. ನಿಮಗ್ ತೊಂದ್ರೆ ಆದ್ರೆ ಕಾಲ್ ಮಾಡಲ್ಲ, ಸಾರಿ. ಹಲೋ ಹಲೋ, ಯಾರು ಮಾತಾಡಿ? ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನಾ? ಯಾವ ಹುಡ್ಗಿ? ನಾನ್ ನಿಮ್ಮ ಅಮ್ಮ ಕಣೋ. ಓ ಅಮ್ಮ, ನೀನಾ? ಏನ್ ವಿಷಯ? ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದ? ನಾನೀಗ ಮಲಗ್ಬೇಕು, ಸುಮ್ಮನಿರಮ್ಮ. ಏಯ್, ನೀನೇನಾದ್ರೂ ಊಟ ಮಾಡ್ದ್ಯಾ? ಅಮ್ಮ, ಇದು ಉಪವಾಸ ಸತ್ಯಾಗ್ರಹಮ್ಮ. ನಿನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ? ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ. ಹೌದೌದು, ಅದೇನ್ ಸೊಪ್ಪಲ್ಯಾನೋ. ಹ? 24 ಗಂಟೆ ಸೊಪ್ಪಿನ ಸಾರು ಮಾಡು, ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ. ಇವತ್ತೇನಾಗಿದೆ ನಿನ್ಗೆ? ಸೊಪ್ಪಿನ ಸಾರು ಇಷ್ಟ ಇಲ್ವಾ? ಇಷ್ಟಾನೇ. ಹಲೋ ಹಲೋ ಅಮ್ಮ. ಹಲೋ ಹಲೋ ಅಮ್ಮ. ಇಷ್ಟಾನೇ, ನನ್ಗಿಷ್ಟ ಅಂತ ಹೇಳಿದ್ನಲ್ಲ. ನನಗೂ ಇಷ್ಟನೇ.